ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ಪೈಪಿಂಗ್ನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಎರಡು ಥರ ಮಾಡ್ಬೋದು. ಸ್ಟ್ರೇಟ್ ಪೀಸ್ ತೊಗೊಂಡು ಪೈಪಿಂಗ್ನ ಮಾಡ್ಬೋದು, ಇಲ್ಲ ಅಂತಂದ್ರೆ ಕ್ರಾಸ್ ಪೀಸ್ ಮೇಲೆ ಬಟ್ಟೆನ ಕಟ್ಟಿಂಗ್ ಮಾಡ್ಕೊಂಡು ನಾವು ಪೈಪಿಂಗ್ನ ಮಾಡ್ಬೋದು. ಸ್ಟ್ರೇಟ್ ಪೀಸ್ ತೊಗೊಂಡ್ರೆ ಒಂದು ಸ್ವಲ್ಪ ನಮ್ಗೆ ಏನಾಗ್ತೈತೆ ಅಂತಂದ್ರೆ ಬಟ್ಟೆ ಪೈಪಿಂಗ್ ಮಾಡುವಾಗ ಸ್ವಲ್ಪ ರಿಂಗ್ ಜಾಸ್ತಿ ಬರುತ್ತೆ. ಹಾಗಾಗಿ ಕ್ರಾಸ್ ಪೀಸ್ ಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಪೂರ್ತಿ ನಮಗೆ ಬಟ್ಟೆ ಇಲ್ಲವೇ ಇಲ್ಲ ಮಾಡೋದಕ್ಕೆ ಅಂತ ಅಂದಾಗ ನೀವು ಬೇಕಾದ್ರೆ ಸ್ಟ್ರೇಟ್ ಪೀಸ್ನ ತೊಗೊಂಡು ಕಟ್ಟಿಂಗ್ನ ಮಾಡ್ಕೊಳತ್ತೈತೆ. ಸ್ವಲ್ಪ ನಾವು ಬಟ್ಟೆ ಕಡಿಮೆ ಇತ್ತು ಅಂತಂದ್ರೂ ಪರವಾಗಿಲ್ಲ. ಸ್ವಲ್ಪ ಕ್ರಾಸ್ ಮೇಲೆ ಕಟ್ಟಿಂಗ್ ಮಾಡ್ಕೊತಾ ಹೋದ್ರೆ ಸ್ವಲ್ಪ ಬಟ್ಟೆ ನಾವು ಅಡ್ಜಸ್ಟ್ ಮಾಡಿ ಪೈಪಿಂಗ್ನ ಮಾಡ್ಬೋದು. 1.5 ಇಂಚಷ್ಟು ಪಟ್ಟಿನ ಥರ ನೀವು ನಾ ಇಲ್ಲಿ ಕಟ್ಟಿಂಗ್ ಮಾಡತ್ತೀನಲ್ಲ, ಸೇಮ್ ಇದೇ ರೀತಿಯೇ ಕ್ರಾಸ್ ಪೀಸ್ ಮೇಲೆ ಬಟ್ಟೆನ ಕಟ್ಟಿಂಗ್ ಮಾಡ್ಕೊರಿ. ಫಸ್ಟ್ ಸ್ವಲ್ಪ ಬಟ್ಟೆ ಇತ್ತು ಅಂತಂದರೆ ಎಕ್ಸ್ಟ್ರಾನೇ ಕಟ್ಟಿಂಗ್ ಮಾಡ್ಕೊರಿ. ಯಾಕಂದ್ರೆ ಪೈಪಿಂಗ್ ಮಾಡುವಾಗ ಸ್ವಲ್ಪ ಬಟ್ಟೆ ಕಡಿಮೆ ಬಿತ್ತು ಅಂತಂದ್ರೆ ನಮಗೆ ಮತ್ತೆ ವಾಪಸ್ಸು ಜಾಯಿಂಟ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಉದ್ದ ಆದರೂ ಪರವಾಗಿಲ್ಲ, ಆಮೇಲೆ ನಾವು ಕಟ್ಟಿಂಗ್ ಮಾಡಿದರೂ ಪರವಾಗಿಲ್ಲ. ಸ್ವಲ್ಪ ಜಾಸ್ತಿ ಬಟ್ಟೆನ ತೊಗೊಂಡು ಈ ಥರ ನೋಡಿರಿ. ನಾವು ಕ್ರಾಸ್ ಮೇಲೆ ಕಟ್ ಮಾಡಿರ್ತೀವಲ್ಲ, ಆವಾಗ ಅವು ತುದಿ ಏನು ಮಾಡಬೇಕು, ನಾವು ಅಪೋಸಿಟ್ ಸೈಡಲ್ಲಿ ಇಟ್ಟು ನಾವು ಹೊಲಿಗೆನ ಹಾಕಬೇಕು. ಹಂಗಾದ್ರೆ ನಮ್ಗೆ ಸ್ಟ್ರೇಟ್ ಬರುತ್ತಲ್ಲ ಪೀಸ್. ಇಲ್ಲಾಂದ್ರೆ ಒಂದು ಸರಿ ಬೇಕಾದ್ರೆ ನೀವು ಟ್ರೈ ಮಾಡ್ತೀನಿ ಅಂದ್ರೆ ಟ್ರೈ ಮಾಡಿ ಅವೆರಡನ್ನು ನೋಡಿರಿ, ಅದು ನೀಟಾಗಿ ಬರ್ತೈತಿ. ನಾವು ಬೇರೆ ಥರ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಇಟ್ಟು ಏನಾದರೂ ನಾವು ಬಟ್ಟೆನ ಅಟ್ಯಾಚ್ ಮಾಡಿದ್ರೆ ಅಲ್ಲಿ ನಮ್ಗೆ ನೀಟಾಗಿ ಬರೋಂಗಿಲ್ಲ. ಅದು ಪಟ್ಟಿಯಲ್ಲಿ ನೀಟಾಗಿ ಬಂತಂದ್ರೆ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡೀವಿ ಅಂತ ಅರ್ಥ. ಅದು ಒಂದು ಸರಿ ನೋಡ್ಕೊರಿ. ಇದೇ ರೀತಿಯೇ ನೀಟಾಗಿ ಸ್ಟಿಚ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಇವಾಗ ಒಂದು ಸೈಡ್ ಫೋಲ್ಡ್ನ ಮಾಡಿರಿ. ಈ ಥರ ನಾವು ಒಂದು ಸೈಡ್ ಫಸ್ಟ್ಗೆ ನಾವು ಲೈನ್ನ ಹಾಕ್ಕೊಂಡ್ವಿ ಅಂತಂದ್ರೆ ಪೈಪಿಂಗ್ ಮಾಡುವಾಗ ಸ್ವಲ್ಪ ನಮಗೆ ನೀಟಾಗಿ ಬರ್ತೈತಿ. ಒಂದೊಂದು ಸಾರಿ ಏನಾಗ್ತೈತೆ ಅಂತಂದ್ರೆ ಅಷ್ಟು ಬಟ್ಟೆನೂ ಫೋಲ್ಡ್ ಮಾಡಿ ಈ ಥರನೂ ಸ್ಟಿಚ್ ಮಾಡ್ತಿರ್ತಾರೆ. ಬಟ್ ಅದು ಸ್ವಲ್ಪ ಸ್ಟಾರ್ಟಿಂಗ್ ಸ್ಟಿಚ್ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತೈತಿ. ಹಂಗಾಗಿ ಫಸ್ಟ್ ಒಂದು ಲೈನ್ನ ಈ ರೀತಿ ನೀಟಾಗಿ ಫೋಲ್ಡಿಂಗ್ನ ಮಾಡ್ಕೊರಿ. ನೆಕ್ಸ್ಟ್ ಬ್ಲೌಸ್ಗೆ ಇವಾಗ ಪೀಸ್ನ ಅಟ್ಯಾಚ್ ಮಾಡ್ತಾ ಬರ್ರಿ. ಫಸ್ಟ್ ಮುಂದ್ಗಡೆ ಏನು ಮಾಡಬೇಕು, ರಫ್ ಹೊಡಿಬೇಕು. ರಫ್ ಹೊಡಿಲಿಲ್ಲ ಅಂತಂದ್ರೆ ಹೊಲಿಗೆ ನೀಟಾಗಿ ಬರೋಂಗಿಲ್ಲ. ಯಾವುದಾದ್ರೂ ಆಗಲಿ ನಾವು ಫಿನಿಶಿಂಗ್ ಕೊಡುವಾಗ ಲಾಸ್ಟಲ್ಲಿ ಮತ್ತು ಫಸ್ಟ್ ನಾವು ಹೊಲಿಗೆ ಹಾಕುವಾಗ ನೀಟಾಗಿ ರಫ್ನ ಹೊಡಿಬೇಕು. ಪೂರ್ತಿ ನೆಕ್ ಹತ್ರ ನಾವು ಬಟ್ಟೆನ ಎಳೆದು ಕೊಡಬಾರ್ದು. ಸ್ಟಿಚ್ ಮಾಡುವಾಗ ನೀಟಾಗಿ ಹಾಗೆ ಸ್ಟಿಚ್ ಮಾಡ್ತಾ ಬರ್ರಿ. ನೆಕ್ಸ್ಟ್ ನೋಡಿರಿ, ಈ ಥರ ನಾವು ಪೈಪಿಂಗ್ ಮಾಡುವಾಗ ಬಟ್ಟೆನ ಒಳಗೆ ಫೋಲ್ಡ್ ಮಾಡಿರಿ. ಫೋಲ್ಡ್ ಮಾಡಿದ ನಂತರ ಮೇಲ್ಗಡೆ ನಾವು ಹೊಲಿಗೆನ ಹಾಕಬೇಕು. ಒಂದು ಸ್ವಲ್ಪ ನಾವು ಪೈಪಿಂಗ್ ಥರ ಅಲ್ಲಿ ಬಟ್ಟೆ ಬಿಟ್ಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು.
ನೋಡಿರಿ ನಾವು ಬ್ಲೌಸಿನ ಏನಾದ್ರು ಫಿನಿಶಿಂಗ್ ಮಾಡಿದ ಮೇಲೆ ಪೈಪಿಂಗ್ ನಮ್ಗೆ ಈ ಥರ ಬರಬೇಕು. ಸ್ಟಾರ್ಟಿಂಗ್ ನೀವು ಬೇರೆ ಪೀಸ್ಗೆ ನೆಕ್ಕನ್ನ ಡ್ರಾ ಮಾಡಿಕೊಂಡು ನೀವು ಪೈಪಿಂಗ್ ಮಾಡ್ತಾ ಹೋಗ್ರಿ. ಒಂದು ವೇಸ್ಟ್ ಬಟ್ಟೆ ಮೇಲೆ ಟ್ರೈ ಮಾಡ್ತಾ ಹೋಗ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.